ಆತ್ಮೀಯ ರೈತರೇ, ಇವತ್ತಿನ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಇದು ನಮ್ಮದು ಅಗದಿ ಸ್ಟ್ರಾಂಗ್ ಆಗಿರುವಂಥ ಘನಜೀವಾಮೃತ. ಇದ್ರೊಳಗೆ ಯಾವ ಟೈಪ್ ಮಾಡಿಪ್ಪ ಅಂದ್ರೆ, ಇಲ್ಲಿ ನಮ್ದು ಇದು ಜೀವಾಮೃತ ಮತ್ತು ಡಿಕಂಪೋಸರ, ಬ್ಯಾಕ್ಟೀರಿಯಾ ಸ್ಲರಿ, ಆಮೇಲೆ ಸಮೃದ್ಧ ಜೀವಾಮೃತ, ಅನೇಕ ಆರ್ಗ್ಯಾನಿಕ್ ಮಟೀರಿಯಲ್ಗಳನ್ನು ನಾವು ಇಲ್ಲಿ ತಯಾರು ಮಾಡಿ ಈ ಪ್ರಕಾರ ಡ್ರಿಪ್ದಾಗ ಬಿಡ್ತೀವಿ. ಅದರ ಉಳಿದ ವೇಸ್ಟೇಜ್ ಏನೈತಿ ಇದ್ರೊಳಗೆ, ಇದು ನಮ್ಮದು ಮೊದಲಿನ ಮೂಲ ಜೀವಾಮೃತ ಟಾಕಿ. ಇದ್ರೊಳಗೆ ನಾವು ಅದರ ವೇಸ್ಟೇಜ ಮತ್ತು ಕಡ್ಡಿ, ಉಳಿದ ಎಕ್ಕಿ ಗಿಡ, ಬೇವಿನ ತಪ್ಪಲು, ಔಷಧಿ ಸಸ್ಯಗಳ ತಪ್ಪಲುಗಳನ್ನು ಇದ್ರೊಳಗೆ ಹಾಕಿ ಮ್ಯಾಲೆ ಅದರ ಜೀವಾಮೃತ ಏನು ನಮ್ಮ ಆರ್ಗ್ಯಾನಿಕ್ದ ಸ್ಲರಿಗಳದ ಉಳಿದ ವೇಸ್ಟೇಜನ್ನು ಇದ್ರೊಳಗೆ ಒಂದು ವರ್ಷಗಟ್ಟಲೆ ತುಂಬ್ಕೊತ ಬರ್ತೀವಿ. ಆಮೇಲೆ ಇದ್ರೊಳಗೆ ಎರೆಹುಳನ್ನು ಬಿಟ್ಟಿರ್ತೀವಿ. ಇದು ಎಲ್ಲ ಬ್ಯಾಕ್ಟೀರಿಯಾಗಳು ಇರ್ತಾವೆ ಇದ್ರೊಳಗೆ, ಇದು ಇಲ್ಲ ಅನ್ನಂಗಿಲ್ಲ. ಮತ್ತು ಫಂಗಸ್, ಮೆಟ್ರೈಸಮ, ವರ್ಟಿಸಿಲಿಯಮ್, ಬಿವೇರಿಯಾ, ಬ್ಯಾಸಿಲಸ್ ಸೂಡೋಮೋನಾಸ್, ನಮ್ಮ ದ್ರಾಕ್ಷಿ ಬೆಳೆಗೆ ಬೇಕಾದಂಥ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ನಾವು ತಯಾರು ಮಾಡಿ ಉಪಯೋಗ ಮಾಡಿರ್ತೀವಿ. ಅದರದ ವೇಸ್ಟೇಜ ಇದ್ರೊಳಗೆ ಹಾಕಿರ್ತೀವಿ. ಇದು ಮಿನಿಮಮ್ ಒಂದು ವರ್ಷದ ಇಲ್ಲಾಂದ್ರೆ 8 ತಿಂಗಳದ ಇದನ್ನೇ ಅದ ವೇಸ್ಟೇಜ. ಇದು ಪೂರ್ಣ ಕೊಳೆತು ಮಣ್ಣಿನ ಟೈಪ್ ಆಗಿಬಿಟ್ಟೈತಿ. ಇದ್ರೊಳಗೆ ನಾವು ನಮ್ಮದೊಂದು ಸ್ಪೆಷಲ್ ಡೋಸ್ ಐತಿ. ಎಲ್ಲ ಪ್ರಕಾರದ ಹಿಟ್ಟುಗಳನ್ನು ಮತ್ತು ಹಿಂಡಿಗಳನ್ನು ಮಿಕ್ಸ್ ಮಾಡಿದ ಒಂದು 30 kg ಇದ್ರೊಳಗೆ ಈಗ ಮಿಕ್ಸ್ ಮಾಡಿದ್ದೀವಿ. ಮಾಡಿ ಇದನ್ನು ನಾವು ನಮ್ಮ ನುಗ್ಗೆ ಪ್ಲಾಟಕ್ಕೆ ಉಪಯೋಗ ಮಾಡ್ಲತ್ತೀವಿ. ಇದರದ ರಿಸಲ್ಟ ಈಗಾಗಲೇ ನಾವು ಕೇವಲ ಒಂದು 100 kg ಮಾತ್ರ ನಾವು ಉಪಯೋಗ ಮಾಡಿದ್ದೀವಿ. ಅದರದ ಪೂರ್ಣ ರಿಸಲ್ಟ್ ನಿಮಗೆ ಈಗ ತೋರಿಸ್ತಾನೋ. ಇದನ್ನು ತುಂಬಿ ನಾವು ಈ ರೀತಿ ಗಾಡಿ ಒಳಗೆ ಹಾಕ್ಕೊಂಡು ನುಗ್ಗೆ ಪ್ಲಾಟಿಗೆ ತೊಗೊಂಡು ಹೋಗ್ತೀವಿ. ಅಲ್ಲಿ ಇದನ್ನು ನಾವು ಯಾವ ರೀತಿ ಸ್ಪ್ರೆಡ್ ಮಾಡ್ತೀವಿ ಅಂತ ನಿಮಗೆ ತಿಳಿಸ್ಕೊಡ್ತಾನೋ. ಇದನ್ನು ಉಪಯೋಗ ಮಾಡೋದ್ರಿಂದ ಎಲ್ಲ ಫಂಗಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ, ಬ್ಯಾಡ್ ಬ್ಯಾಕ್ಟೀರಿಯಾ ಇರಲಿ, ಅವೆಲ್ಲ ನಮ್ಮ ಜಮೀನಲ್ಲಿ ಇದ್ದಂಥ ಬ್ಯಾಡ್ ಬ್ಯಾಕ್ಟೀರಿಯಾ ಹೋಗ್ತಾವೆ. ಮತ್ತು ಜೀವಾಮೃತದ ಬ್ಯಾಕ್ಟೀರಿಯಾ ಆಗಲಿ, KSB, PSB ಏನು ಮಾರ್ಕೆಟದಾಗ ಸಿಗ್ತಾವೆ ಎಲ್ಲ ಬ್ಯಾಕ್ಟೀರಿಯಾಗಳು ಇದರೊಳಗೆ ಅದಾವೆ. ಅಂಥ ಶ್ರೇಷ್ಠವಾದ ಘನಜೀವಾಮೃತ ನಾವು ತಯಾರು ಮಾಡಿ ಪ್ರತಿ ವರ್ಷ ಯೂಸ್ ಮಾಡ್ತೀವಿ ದ್ರಾಕ್ಷಿಗೆ. ಈ ವರ್ಷ ನುಗ್ಗೆ ಪ್ಲಾಟ್ ಮಾಡಿದ್ದೈತಿ, ಅದಕ್ಕೆ ಯೂಸ್ ಮಾಡೋದೈತಿ. ಅದನ್ನು ಈಗ ಮೊದಲೊಂದು ಇದ್ರೊಳಗೆ 100 kg ಯೂಸ್ ಮಾಡಿದ್ದೀವಿ. ಯಾವುದೇ ಕೆಮಿಕಲ್ ಹಾಕಿಲ್ಲ. ನಮ್ಮ ನುಗ್ಗೆ ಪ್ಲಾಟಕ್ಕೆ ಬರೀ ಒಂದು 100 kg ಅಂದ್ರೆ ಒಂದು ಸಾಲಿಗೆ ಒಂದು 20 kg, 10ರಿಂದ 15 kg ಅಷ್ಟು ಹಾಕಿದ್ದೆವು. ಅದರ ರಿಸಲ್ಟ್ ನಿಮಗೆ ತೋರಿಸ್ತಾನೋ. ಇದು ನಮ್ಮದು ನುಗ್ಗೆ ಪ್ಲಾಟ. ಇದು ಒಂದು ವರ್ಷ ಆಯ್ತು ಈಗ. ಇದು ಒಂದನೇ ಕಟ್ಟಿಂಗ್ ಮಾಡಿದ್ದೀವಿ ಈ ಟೈಪ. ಇದು ಈಗಾಗಲೇ 20 ದಿವ್ಸಕ್ಕೆ ಈ ಟೈಪ್ ಸಿಗ್ತೈತಿ. ಸೈಡ್ ಬ್ರ್ಯಾಂಚಸ್ಸು 10, 12, 15 ತನಕ ಬಂದಾವೆ. ಇದು ಕಟ್ಟಿಂಗ್ ಮಾಡಿದ್ದನ್ನು ನಾವು ಈ ಒಂದು ಸಾಲು ಬಿಟ್ಟು ಒಂದು ಸಾಲು ಅದನ್ನು ಕಾರ್ಬನ್ ಹೆಚ್ಚಾಲಕ್ಕೆ ಇದನ್ನು ಇಲ್ಲೇ ಮಲ್ಚಿಂಗ್ ಟೈಪ್ ಹೋಗ್ತಿದ್ದೀವಿ. ಈಗೆಲ್ಲ ಎಳ್ಳಿ ಅದು ಇದೆಲ್ಲ ಕೊಳತು ಹೋಗೈತಿ 20 ದಿವ್ಸದಾಗನ. ಒಂದು 2 ಮಳೆನೂ ಆಗಿದ್ದಾವೆ ಇದಕ್ಕೆ. ಈ ಟೈಪ್ ನಾವು ಈಗ ನುಗ್ಗೆ ಪ್ಲಾಟ್ ಐತಿ. ಇದನ್ನು ನಾವು ಈಗ ಹೆಂಗೆ ದ್ರಾಕ್ಷಿ ಚಾಟ್ನಿ ಮಾಡ್ತೀವಲ್ಲ, ಚಾಟ್ನಿ ಆ ಟೈಪ್ ಚಾಟ್ನಿ ಮಾಡೀವಿ. ಮತ್ತು ದ್ರಾಕ್ಷಿ ಒಳಗೆ ಹೆಂಗೆ ನಾವು ಮಾಂಸ ತೆಗಿತೀವಲ್ಲ, ನಾವು ಈ ಗಿಡಕ್ಕೆ ಮಾಂಸನೂ ತೆಗ್ದೆವು. 15-20 ಬ್ರ್ಯಾಂಚಸ್ ಇದ್ದವು. ಅದನ್ನೆಲ್ಲ ತೆಗೆದು 8ರಿಂದ 10 ಬ್ರ್ಯಾಂಚಸ್ ಇಟ್ಟೆವು. ಅದನ್ನು ಯಾವ ಟೈಪ್ ನಾವು ಮಾಂಸ ತೆಗಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾನೆ. ಈಗ ನಾವು ಅದು ಘನ ಜೀವಾಮೃತವನ್ನು ನಾವು ಇದಕ್ಕೆ ಈ ಸಾಲಿನೊಳಗೆ ಒಗೆದಿದ್ದೆವು. ಈ ಪ್ರತಿಯೊಂದು ಸಾಲಿನ ಈ ಸೆಂಟ್ರದಾಗ ಗಿಡದ ಬಾಟಿಗೆ ಒಗೆದಿಲ್ಲ, ಸೆಂಟ್ರದಾಗ ಒಗೆದಿದ್ದೆವು. ಒಂದು 15 kg ಒಂದು ಸಾಲಿಗೆ ಹಿಂಗೆ 16 ಇದನ್ನು ಅದಾವೆ, ಸಾಲು ಅದಾವೆ. ಒಂದು ಕ್ವಿಂಟಲ್, 1.5 ಕ್ವಿಂಟಲ್, 100-150 kg ಅದರೊಳಗಿಂದ ಒಗೆದಿದ್ದೆವು. ಆದ್ರೆ ನಾವು ಯಾವುದೇ ಗೊಬ್ಬರ ಇದನ್ನು ಮಿಕ್ಸ್ ಮಾಡಿಲ್ಲ, ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ, ತಿಪ್ಪಿ ಗೊಬ್ಬರನೂ ಹಾಕಿಲ್ಲ. ಬರೀ ಆ ಘನಜೀವಾಮೃತದಿಂದ ಇಷ್ಟೊಂದು ನಮಗೆ ಬ್ರ್ಯಾಂಚಸ್ಸು ಸ್ಟ್ರಾಂಗ್ ಇರ್ತವೆ. ಬ್ರ್ಯಾಂಚಸ್ 22
22 ದಿವಸ ಒಳಗೆ ಬಂದದಾವ. ಈಗ ನಾವು ಟೋಟಲ ಒಂದು 500 kg ಆಗಟ್ಟು ಈಗ ಇತ್ತದು. ಅದನ್ನು ನಾವು ಇಲ್ಲಿ ಈ ಟೈಪ್ ಸ್ಪ್ರೆಡ್ ಮಾಡ್ತಾಯಿದ್ದೆವು ಪುಟ್ಟಿ ಒಳಗೆ ಹಾಕ್ಕೊಂಡು. ಈ ಘನಜೀವಾಮೃತವನ್ನು ಈ ರೀತಿ ಒಗೆದ ಮ್ಯಾಗ ಇದರಲ್ಲಿ ಮಳೆ ಆಗಲಿಲ್ಲ ಅಂದ್ರೆ ನಾವು ಡ್ರಿಪ್ಪನ್ನು ಇದಕ್ಕೆ ಬಿಟ್ಟು ಅಥವಾ ಹರಿ ನೀರನ್ನು ಹಾಯಿಸಿ ನಾವು ಈ ನುಗ್ಗೆ ಪ್ಲಾಟ ಒಳ್ಳೆ ರೀತಿಯಿಂದ ಆರ್ಗ್ಯಾನಿಕ್ ತರಬೇಕಂತ ಮಾಡಿದ್ದೀವಿ. ಅದನ್ನು ತಂದೆ ತರ್ತೀವಿ. ರೈತರು ಘನಜೀವಾಮೃತದ ಪೂರ್ಣ ಮಾಹಿತಿ ಬೇಕಂದ್ರೆ ನನಗೆ ಕಾಲ್ ಮಾಡಿರಿ. ನಮ್ಮ ನಂಬರ 9902613899. ತಾವು ಎಲ್ಲ ಘನಜೀವಾಮೃತ ಅನೇಕ ವಿಡಿಯೋ ಸಿಗ್ತಾವು ಮಾಡ್ತೀರಿ. ಅದರೊಳಗೆ ನಾವೊಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಅದ್ರ ನಿಮಗೆ ಹೇಳಿಕೊಡ್ತಾನೋ. ಇದಿಷ್ಟು ನಮ್ಮದು ವಿಡಿಯೋ. ಮುಂದಿನ ವಿಡಿಯೋ ಒಳಗೆ ಮತ್ತು ಬೇರೆ ವಿಷಯ ಚರ್ಚೆ ಮಾಡೋಣ. ನಮಸ್ಕಾರ.